ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಇವತ್ತು ಬುಧವಾರ ಬೆಳಗ್ಗೆ 6:40ಕ್ಕೆ ನಾನು ವ್ಲಾಗ್ನ ಶುರು ಮಾಡಕತ್ತೇನೆ. ನಮ್ಮ ಚಿಂಟು ನೋಡಿರಿ, ಏಳು ಅಂದರೆ ಹೇಳಕ್ಕೆ ತಯಾರಿಲ್ಲ. ರಾತ್ರಿ ಬೇಗ ಮಲಗೋದಿಲ್ಲ, ಬೆಳಗ್ಗೆ ಬೇಗ ಹೇಳೋದಿಲ್ಲ. ರಾತ್ರಿ ಓದ್ಕೊಳ್ಳೋದೆಲ್ಲ ಆದಮೇಲೆ ಒಂಚೂರು ಟಿ ವಿ ನೋಡ್ಕೊಂಡು ಕೂತ್ಕೊಳ್ತಾನು. ನಾನು ಬೇಗ ಮಲ್ಕೊಂಬಿಡು, ಒಂದು 10 ಗಂಟೆಗೆ ಮಲಗಿದ್ರೂ ಸ್ವಲ್ಪ ನಿದ್ದೆ ಆಗ್ತೈತೆ ಅಂತಾನೆ ಅವನೊಂದು 10:30ವರೆಗೂ ಟೈಮ್ ಪಾಸ್ ಮಾಡಿ ಮಲ್ಕೋತಾನು. ಬೆಳಗ್ಗೆ ಹೇಳುವಾಗ ಕಷ್ಟ ಆಗ್ತಿರ್ತೈತೆ, ಹಂಗಾಗಿ ಬೇಗ ಮಲ್ಕೊ ಅಂದರು ಅವನು ಕೇಳೋದಿಲ್ಲ. ಹೇಳುವಾಗ ಭಾಳ ಕಷ್ಟಪಡ್ತಿರ್ತಾನು. ನೋಡಿರಿ, ಹೊರಗಡೆ ಒಂದು ರೌಂಡ್ ಹಾಗೆ ಬೆಳಗ್ಗೆ ನೋಡೋದಂದ್ರೆ ಒಂಥರ ಚೆಂದ ಅನ್ನಿಸ್ತಿರ್ತೈತಿ. ನಮ್ಮ ಅಪಾರ್ಟ್ಮೆಂಟ್ ಅಪೋಸಿಟ್ ಒಂದು ಅಪಾರ್ಟ್ಮೆಂಟ್ ಐತೆ. ಅಂದರೆ ಅಪಾರ್ಟ್ಮೆಂಟ್ ಲೆಫ್ಟ್ ಸೈಡು ಒಂದು ಅಪಾರ್ಟ್ಮೆಂಟ್ ಇದು, ಇನ್ನೊಂದು ಬೇರೆದ್ದು. ಅಲ್ಲಿ ಪಾರಿವಾಳಗಳು ಇರ್ತಾವೆ, ಅಲ್ಲೇ ಇರೋದವು. ಬೆಳಗ್ಗೆ ಆದರೆ ಹೊರಗಡೆ ಹಾರ್ಕೊಂಡು ಹೋಗ್ತಿರ್ತಾವೆ. ಸೊ ಅದನ್ನೇ ನೋಡೋದು, ಅದು ಭಾಳ ಚೆಂದ ಅನ್ನಿಸ್ತಿರ್ತದೆ ನನಗೆ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ನಿ. ಹಂಗೆ ಇವತ್ತು ನಾಷ್ಟಾಗೆ ನಾನು ದಿಸಾನೋ ಅವರ ಪಾಸ್ತಾ ಯೂಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡತ್ತೇನೆ. ಇದು 100% ವೀಟ್ ಫ್ಲೋರಿಂದ ಮಾಡಿರ್ತಾರೋ, ನೋ ಮೈದಾ, 0% ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಫ್ರೀ ಅಂತ ಹೇಳ್ಬೋದು. ಯಾವುದೇ ಎಕ್ಸ್ಟ್ರಾ ಇದಕ್ಕೆ ಕಲರ್ಸ್ ಕೂಡ ಆ್ಯಡ್ ಮಾಡಿರೋದಿಲ್ಲ. ಮಕ್ಕಳು ಬ್ರೇಕ್ಫಾಸ್ಟ್ಗೆ ಮತ್ತು ಸ್ನ್ಯಾಕ್ಸ್, ಸಲಾಡ್ಸ್ ಆರಾಮಾಗಿ ಇದನ್ನು ನೀವು ಮಾಡಿಕೊಡ್ಬೋದು. ಹಂಗಂತ ದಿಸಾನೋ ಅವರ ಆಲಿವ್ ಆಯಿಲ್ನ ಯೂಸ್ ಮಾಡತ್ತೇನೆ. ನಮ್ಮ ನಿತ್ಯದ ಅಡುಗೆಗಳಲ್ಲಿ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು 0 ಕೊಲೆಸ್ಟ್ರಾಲ್ ಇದು ಕೂಡ. ಈ ಆಯಿಲ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಬಾಡಿಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ಇದು ಕಮ್ಮಿ ಮಾಡ್ತಾ ಬರ್ತೈತಿ. ಬರ್ರಿ, ಈಗ ನಾನು ಪಾಸ್ತಾ ಮಾಡೋಕ್ಕೆ ನೀರು ಕುದಿಯೋಕೆ ಇಟ್ಟಿದ್ನಿ. ನೀರು ಕುದಿ ಬಂದಮೇಲೆ ಸ್ವಲ್ಪ ಪಾಸ್ತಾ ಎಷ್ಟು ಬೇಕಲ್ಲ ಅಷ್ಟು ಪಾಸ್ತಾ ಸೇರಿಸ್ಕೊಂಡೇನಿ. ಒಂದು ಅರ್ಧ ಪ್ಯಾಕೆಟಷ್ಟು ಚೆಂದಾಗೆ ಕುದಿಬೇಕು, ನೋಡಿಕೊಂಡು ಕುದಿಸ್ಬೇಕು. ಅರ್ಧಂಬರ್ಧನೂ ಕುದಿಯೋ ಚಾನ್ಸಸ್ ಇರ್ತೈತಿ. ಒಟ್ಟಿನಲ್ಲಿ ಕರೆಕ್ಟಾಗಿ ಬೇಯೋ ಥರ ಕುದಿಯೋಕೆ ಇಟ್ಕೊಂಡೇನಿ. ಆಮೇಲೆ ನೋಡಿರಿ, ಬೀನ್ಸು, ಕ್ಯಾರೆಟು, ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ನಾನು ಆಲಿವ್ ಆಯಿಲ್ನ ಒಗ್ಗರಣೆಗೆ ಸೇರಿಸ್ಕೊಳತ್ತೇನೆ. ಎಣ್ಣೆ ಚೆಂದಾಗೆ ಕಾದ್ಮೇಲೆ ನೋಡಿರಿ, ಬೆಳ್ಳುಳ್ಳಿ ಶುಂಠಿ ಸೇರಿಸ್ಕೊಳತ್ತೇನೆ. ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ, ಆಮೇಲೆ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳತ್ತೇನೆ. ಹಾಗೆ ಕಟ್ ಮಾಡ್ಕೊಂಡಿರುವಂತಹ ತರಕಾರಿ ಚೆಂದಾಗೆ ಫ್ರೈ ಆಗಬೇಕು. ನಾನು ಆಲ್ರೆಡಿ ಈ ರೆಸಿಪಿನ ಸ್ವಲ್ಪ ರೀಸೆಂಟಾಗಿ ತೋರಿಸಿದ್ನಿ, ಆದ್ರೂ ಹೊಸಬ್ರು ನೋಡ್ತಾ ಇರ್ತಿರಲ್ಲ, ಹಾಗಾಗಿ ಸ್ವಲ್ಪ ಶಾರ್ಟಾಗಿ ತೋರ್ಸತ್ತೇನೆ ನಾನು ಪಾಸ್ತಾ ಮಾಡೋದು ಹೆಂಗೆ ಅಂಥೇಳಿ. ಇದಕ್ಕೆ ನಾನು ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಸೇರಿಸ್ಕೊಳತ್ತೇನೆ. ಹಾಗೆ ಉಪ್ಪು ಖಾರ ನಾವು ಗರಂ ಮಸಾಲ ಹಾಕಿದರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಸ್ವಲ್ಪ ಶೆಜ್ವಾನ್ ಫ್ರೈಡ್ ರೈಸ್ ಪೌಡ್ರ್ ಹಾಕಿದರೆ ಇನ್ನೂ ಟೇಸ್ಟ್ ಅನಿಸುತ್ತೆ. ಹಾಗಾಗಿ ಈಗ ಪಾಸ್ತಾ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ನಿ, ನೀರೆಲ್ಲ ಬಸಿದು. ಈಗ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡಾದ್ಮೇಲೆ ಇನ್ನೊಂದು ಪ್ಯಾಕೆಟಷ್ಟು ಫ್ರೈಡ್ ರೈಸ್ ಪೌಡ್ರ್ ಸೇರಿಸ್ಕೊಳ್ತೇನೆ. ಯಾಕಂದರೆ ಫ್ರೈಡ್ ರೈಸ್ ಪೌಡ್ರ್ ಯಾಕೋ ಕಡಿಮೆ ಅನ್ನಿಸ್ತು, ಹಾಗಾಗಿ ಸಪ್ಪು ಅನ್ನಿಸ್ತೈತೆ ಅಂತೇಳಿ ಇನ್ನೊಂಚೂರು ಪೌಡ್ರ್ ಸೇರಿಸ್ಕೊಂಡೇನಿ. ಮತ್ತು ಫ್ರೈಡ್ ರೈಸ್ ಪೌಡ್ರ್ ಸೇರಿಸ್ಕೊಂಡಾದ್ಮೇಲೆ ಉಪ್ಪು ಸೇರಿಸೋ ಅವಶ್ಯಕತೆ ಇರೋದಿಲ್ಲ, ಅದರೊಳಗೆ ಉಪ್ಪಿನಂಶ ಇರ್ತೈತಿ. ಮತ್ತು ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿರಿ, ಸ್ವಲ್ಪ ಚೀಸ್ ಸ್ಲೈಸ್ ಇದ್ವು, ಅದನ್ನು ಪೀಸ್ ಮಾಡಿ ಸೇರಿಸ್ಕೊಳತ್ತೇನೆ. ಶ್ರೇಯಸ್ಗಾಗಲಿ ಚಿಂಟುಗಾಗಲಿ ಚೀಸ್ ಹಾಕಿ ಏನೇ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೋ. ಹಾಗಾಗಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಕ್ಕಂತ ತಂದಿರೋ ಸ್ವಲ್ಪ ಪೀಸಸ್ ಇದ್ವು, ಹಾಗಾಗಿ ಇದನ್ನೊಂದು ಸ್ವಲ್ಪ ಸೇರಿಸಿದ್ರೆ ಇಬ್ರಿಗೂ ಇಷ್ಟಪಟ್ಟು ತಿಂತಾರೆ ಅಂದ್ಕೊಂಡು ಸೇರಿಸ್ಕೊಳತ್ತಿದ್ನಿ. ಯಾವಾಗಲಾದರೂ ಮಾಡ್ತೇನೆ ಒಟ್ಟಿನಲ್ಲಿ ಪಾಸ್ತಾ, ಒಂದು 15 ದಿವ್ಸಕ್ಕೆ ಒಂದು ಸಾರಿ. ಬರೀ ಡೈಲಿ ಮಾಡಿ ಕಳಿಸಿದ್ರೆ ಅವ್ರಿಗೂ ಬೇಜಾರು ಅನಿಸುತ್ತಲ್ಲ, ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂಥೇಳಿ ಯಾವಾಗಲಾದರೂ ಮಾಡಿಕೊಟ್ಟಿರ್ತೇನೆ. ಇಷ್ಟೇ ನೋಡಿರಿ, ಭಾಳ ಏನು ಕೆಲಸ ಹತ್ತೋದಿಲ್ಲ. ಕುದಿಸೋದಷ್ಟೇ ಒಂದು ಸ್ವಲ್ಪ ಟೈಮ್ ಅನ್ನಿಸ್ತೈತೆ ಹೊರತು ಮಾಡೋಕ್ಕೇನು ಭಾಳ ಟೈಮ್ ಹತ್ತೋದಿಲ್ಲ. ಹೀಗೆ ನೋಡಿರಿ, ನಮ್ಮ ಚಿಂಟು ಟೇಸ್ಟ್ ನೋಡತ್ತಾನು, ಹೇಳ್ತಾನೆ ನಾವು ಕರೆಕ್ಟಾಗಿ ಯಾವುದು ಏನು ಕಡಿಮೆ ಆಗೈತಿ ಹೆಚ್ಚಾಗೈತಿ ಅಂತ. ಹೆಂಗೈತೆ ಚಿಟ್ಟು ಟೇಸ್ಟು? ಹಿಂಗೆ ಅಂದ್ಬಿಟ್ರೆ ಟೇಸ್ಟ್ ಕರೆಕ್ಟಾಗೈತಿ. ಬೇಗ ತಿನ್ನಬೇಕು. 8:20ಕ್ಕೆ ಹೋಗಿರ್ತಾನೋ. ಈಗ ಆಲ್ರೆಡಿ ಎಷ್ಟಾಗೈತೆ ಅಂದ್ರೆ ನೋಡ್ರಿ, ಈಗ 8:05. ಬೇಗ ತಿಂದೀಗ ಇನ್ನೂ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಬೇಕು. ಇನ್ನೂ ಎಷ್ಟು ಬೇಗ ಅಂದ್ರೆ ಒಂದು 8 ಗಂಟೆ ಆಗಿರ್ತೈತಿ ಇವ್ನ ಕೈಯಾಗ ಪ್ಲೇಟ್ ಕೊಡೋಕೆ. ಆದ್ರೆ ಫಾಸ್ಟಾಗಿ ತಿಂತಾಕೆ ಟೆನ್ಷನ್ ಇಲ್ಲ. ಇಷ್ಟು ಅರ್ಜೆಂಟ್ ಒಳಗೂ ನಮ್ಮ ಚಿಂಟುಗೆ ಚಾಕ್ಲೇಟ್ ಬೇಕಾಗಿತ್ತು. ಇವತ್ತು ಒಂದು 5 ನಿಮಿಷ ಲೇಟ್ ಆಯಿತು ಆಲ್ರೆಡಿ. ಬಾಯ್. ಎಷ್ಟು ಗಂಟೆಗೆ ಬರೋದು ಕರೆಕ್ಟಾಗಿ ಚಿಂಟು? 8:30, 8:25 ಆಯಿತು. ಫಾಸ್ಟಾಗಿ ಹೋಗಬೇಕು.
ಇವತ್ತು ಸ್ವಲ್ಪ ಲೇಟ್ ಆಯ್ತು, ಅರ್ಜೆಂಟ್ ಆಯ್ತು ಇವತ್ತು. ಅಯ್ಯೋ ಏನಕ್ಕೆ ಮೇಲೆ ಹೋಗ್ಬಿಟ್ಟೈತೆ ಈಗ ಬರೋದಿನ್ನು. ಈಗ ಒಂದೊಂದು ಸೆಕೆಂಡು ಭಾಳ ಇಂಪಾರ್ಟೆಂಟ್ ಆಗಿಬಿಡತ್ತೆ. ಹೋಗಿ ಬಂತು. ಅರ್ಜೆಂಟ್ ಟೆನ್ಷನ್. ಬಾಯ್ ಚಿಂಟು. ಹಂಗೆ ಚಿಂಟು ಹೋದ ತಕ್ಷಣವೇ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೇನೆ. ನನಗೆ ಓಡಾಡಿ ನಿಜವಾಗ್ಲೂ ಕಾಲು ನೋವು ಬಂದಂಗೆ ಅನಿಸ್ತಾವು. ಬೇರೆ ಕೆಲಸ ಆದ್ರೆ ಚಿಂಟು ಹೋದ್ಮೇಲೆ ಒಂಚೂರು ಕೂತ್ಕೊಂಡು ಹಂಗೆ ಮಾಡ್ಕೊಂಡು ನಾನು ಕೆಲಸ ಮಾಡ್ತಿರ್ತೇನೆ. ಕಂಟಿನ್ಯೂಸ್ ಆಗಿ ಏನು ಮಾಡೋದಿಲ್ಲ. ಚಿಂಟು ಸ್ಕೂಲಿಗೆ ಹೋಗೋವರೆಗೂ ಒಂದು ಸೆಕೆಂಡು ಕೂತ್ಕೊಳ್ಳೋಕೆ ಟೈಮ್ ಇರೋದಿಲ್ಲ. ಒಂದಾದಮೇಲೆ ಹಾಗೆ ಅವನಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು, ಮತ್ತು ನಾಷ್ಟಾದ ರೆಡಿ ಮಾಡಬೇಕು. ಇದ್ರೊಳಗೆ ಹಾಗೆ ಓಡಾಡ್ತಿರ್ತೇನೆ. ಹಂಗಾಗಿ ಕಾಲು ಒಂಥರ ಎಳ್ದಂಗೆ ಅನ್ನಿಸ್ತಿರ್ತಾವೆ. ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊತ ಗ್ರೀನ್ ಟೀ ಕುಡಿಯತ್ತಿದ್ನಿ. ಒಂದೊಂದು ಸಾರಿ ಗ್ರೀನ್ ಟೀನ ಎದ್ದ ತಕ್ಷಣ ಕುಡಿದಿರ್ತೀನಿ. ಒಂದೊಂದು ಸಾರಿ ಟೈಮ್ ಇರೋದಿಲ್ಲ ಅಷ್ಟೂ. ನಾಷ್ಟಾನ ಎಲ್ಲ ಪ್ರಿಪೇರ್ ಮಾಡೇನ ಕುಡಿಯೋನು ಅಂದ್ಕೊಂಡು ಇವತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಒಂದು 10 ನಿಮಿಷ ಕೂತ್ಕೊಂಡು ಗ್ರೀನ್ ಟೀ ಕುಡಿದ್ರೆ ಸಮಾಧಾನ ಅನಿಸ್ತೈತಿ. ಆಮೇಲೆ ಮತ್ತೆ ಕೆಲಸ ಮಾಡ್ಕೋಬೋದು. ಹಾಗೆ ಈಗ ನೋಡಿರಿ ಜಿಮ್ಮಿಗೆ ಬಂದೇನಿ. ಶ್ರೇಯಸ್ಸು ನಾನು ಬಂದೇವಿ. ಯಾಕಂದ್ರೆ ಸಂಜೆ ಟೈಮು ವಾಕ್ ಮಾಡೋಕ್ಕನ ಒಂದು ಸಂಜೆ ಫುಲ್ ಹೋದಂಗೆ ಅನಿಸ್ಬಿಡ್ತೈತೆ 1-2 ಅವರ್ಸು. ಈಗ ಒಂದು ಹಾಫ್ ಆನ್ ಅವರ್ ಮಾಡಿದ್ರೆ ಮತ್ತು ಸಂಜೆ ಫ್ರೀಯಾಗಿ ಸ್ವಲ್ಪ ಟೈಮ್ ಸಿಗ್ತೈತಿ. ಚಿಂಟುನೂ ಓದಿಸ್ಬೋದು ಮತ್ತು ಅಡುಗೆ ಕೆಲಸ ಮಾಡ್ಕೋಬೋದು. ಅದಕ್ಕಾಗಿ ಬೇಗ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಜಿಮ್ಗೆ ಬಂದೇನಿ. ಹಂಗೆ ನೋಡಿರಿ, ನಾನು ರೆಗ್ಯುಲರಾಗಿ ಜಿಮ್ ಬರೋದಿಲ್ಲ. ಒಂದೊಂದು ಸಾರಿ ಏನು ಅನಿಸ್ತೈತಿ, ಒಂದು ಅರ್ಧ ಗಂಟೆ ಮಾಡಿ ಹೋಗಿಬಿಟ್ರೆ ಮುಗೀತು. ಬೇರೆ ಮತ್ತೇನಾದರೂ ನಾನು ಕೆಲಸ ಮಾಡ್ಕೋಬೋದು, ಫ್ರೀ ಆಗ್ಬೋದು ಅಂತ ಜಿಮ್ಮಿಗೆ ಬರ್ತೇನೆ. ಮತ್ತು ಇಲ್ಲಿ ಜಿಮ್ ಬಂದಾಗ ಏನು ಅನಿಸ್ತೈತಿ, ಮನೆ ಒಳಗೂ 4 ಗೋಡೆ ಮಧ್ಯಾಹ್ನ ಕೂತ್ಕೊಳ್ಳೋದಾಗ್ತೈತಿ. ಮತ್ತು ಜಿಮ್ ಬಂದ್ರೂ ಅಷ್ಟೇ ಬರೀ ಇಲ್ಲೇ 4 ಗೋಡೆ ಮಧ್ಯಾಹ್ನ ಮಾಡಿ ಹೋಗೋದಾಗ್ತೈತಿ. ಹೊರಗಿಂದ ನೋಡೋದ ಪ್ರಪಂಚನ ನೋಡ್ದಂಗೆ ಆಗ್ತೈತಲ್ಲ ಅಂದ್ಕೊಂಡು ಏನು ಮಾಡ್ತೇನೆ, ಕೆಳಗಡೆ ಹೋಗಿ ವಾಕ್ ಮಾಡಿ ಬರ್ತೇನೆ. ಒಂದೊಂದು ಸಾರಿ ಹಿಂಗೆ ಅನಿಸ್ತಿರ್ತೈತಿ, ಒಂದೊಂದು ಸಾರಿ ಹಂಗೆ ಅನಿಸ್ತಿರ್ತೈತಿ ನೋಡಿರಿ. ಮತ್ತು 1-2 ದಿವಸ ಇಲ್ಲಿ ನಾನು ವರ್ಕೌಟ್ ಮಾಡಿದ್ನಿ ಥ್ರೆಡ್ಮಿಲ್ ಮೇಲೆ ಅಂದ್ರೆ ಮತ್ತೊಂದು ಸಾರಿ ಬೋರ್ ಅನ್ನಿಸ್ದಾಗ ಮತ್ತೆ ಕೆಳಗಡೆ ಹೋಗಿ ವಾಕ್ ಮಾಡಿರ್ತೇನೆ. ಆದರೆ ವಾಕ್ ಅಂತೂ ಮಿಸ್ ಮಾಡೋದಿಲ್ಲ. ಅದು ನನಗೆ ರೂಢಿ ಆಗಿಬಿಟ್ಟೈತಿ. ಬಿಟ್ಟಾಗ ವಾಕ್ ಏನಾದರೂ ಮಿಸ್ ಮಾಡಿದ್ದೆ ಅಂದರೆ ನನಗೆ ಏನೋ ಒಂಥರ ಫೀಲ್ ಅನ್ನಿಸ್ತಿರ್ತೈತಿ. ಹಾಗಾಗಿ ನಾವು ಸ್ವಲ್ಪ ಹೆಲ್ದಿಯಾಗಿರಬೇಕು ಅಂದರೆ ಡೈಲಿ ಒಂದು 40-45 ನಿಮಿಷ ಅಂತೂ ನಮಗೆ ವಾಕ್ ಬೇಕೇ ಬೇಕು. ಸೊ ನೀವು ಅಷ್ಟೇ ಮನೇಲಿ ಕೆಲಸ ಮಾಡತ್ತೇನೆ ಸಾಕಪ್ಪ ಇನ್ನೇನು ಎಕ್ಸ್ಟ್ರಾ ನಾನು ವಾಕ್ ಮಾಡಬೇಕು ಅಂತೇನು ಅಂದ್ಕೋಬೇಡ್ರಿ. ಒಂದು ಅರ್ಧ ಗಂಟೆ 3/4 ಗಂಟೆ ನಮಗೋಸ್ಕರ ಬೇಕು. ನಾವು ಆರೋಗ್ಯವಾಗಿದ್ರನ ಅಲ್ಲ ಮನೆಯೊಳಗೆ ಎಲ್ಲರೂ ಖುಷಿಯಾಗಿರ್ತಾರೋ. ಹಾಗಾಗಿ ನಮ್ಮ ಹೆಲ್ತೂ ಕೂಡ ಅಷ್ಟೇ ಇಂಪಾರ್ಟೆಂಟು. ನಾವು ಮನೆಯವ್ರದ್ದೆಲ್ಲ ಹೆಲ್ತ್ ಎಲ್ಲ ನೋಡ್ಕೋತೇವೆ, ಅವ್ರದ್ದು ಊಟ ತಿಂಡಿ ಎಲ್ಲ ನೋಡ್ಕೋತೇವೆ ಅಂದಮೇಲೆ ನಮ್ಮನ್ನು ನಾವು ನೋಡ್ಕೋಬೇಕು ಅಂತ ನನ್ನ ಒಂದು ಒಪಿನಿಯನ್ನು. ನೋಡಿರಿ 2ನೇ ಫ್ಲೋರ್ ಕೆಳಗಡೆ ಇರೋದು. ಹಾಗಾಗಿ ಸ್ವಲ್ಪ ಸ್ಟೆಪ್ಸ್ ಯೂಸ್ ಮಾಡೋಣ ಅಂದ್ಕೊಂಡು ನಡ್ಕೊತ ಹೊಂಟೇವಿ. ನಾನು ಶ್ರೇಯಸ್ ಫಸ್ಟ್ ಟೈಮ್ ನಾನು ಸ್ಟೆಪ್ಸ್ ಮೇಲಿಂದ ಕೆಳಗೊಟ್ಟೇನಿ. ಚಿಂಟು ಭಾಳ ಸಾರಿ ಹೇಳ್ತಿರ್ತಾರೆ ಸ್ಟೆಪ್ಸಿಂದ ಹೋಗೋನು ಅಂತ. ಬೇಡ ಲೇಟ್ ಆಗತ್ತೆ ಅನ್ಕೊಂತ ಲಿಫ್ಟ್ ಯೂಸ್ ಮಾಡ್ತಿರ್ತೀವಿ. ಇವತ್ತೇ ಫಸ್ಟ್ ಟೈಮ್. ಮತ್ತೇನಂದರೆ ಕೆಲವೊಬ್ರು ಮನೇಲಿ ಇರ್ತಾರಲ್ಲ, ಸುಮ್ಮನೆ ಎದಕ್ಕೆ ವಾಕು ಅಂತ ಅನ್ನೋರು ಇರ್ತಾರೆ. ಸಂಜೆವರೆಗೂ ಕೆಲಸನ ಆಗ್ತೈತಿ, ವಾಕ್ ಬೇಡ ಅಂತಾರೆ. ಅದು ನಿಜವಾಗ್ಲೂ ಮಾಡಬಾರ್ದು. ಒಂದು ಹಾಫ್ ಆನ್ ಅವರ್ ಆದರೂ ವಾಕ್ ಬೇಕೇ ಬೇಕು. ಹಂಗೆ ನೋಡಿರಿ, ದೋಸೆ, ಇಡ್ಲಿ, ಪಡ್ಡು 3 ಮಾಡ್ಕೋಬೋದು ಈ ಹಿಟ್ಟೊಳಗೆ. ಆ ಮೆಜರ್ಮೆಂಟ್ ಒಳಗೆ ನಾನು ನಿಮಗೆ ತೋರ್ಸಾತೇನೆ ಹೇಳ್ತೀನಿ. ಈಗ 3 ಗ್ಲಾಸ್ ಅಷ್ಟು ಅಕ್ಕಿ ಸೇರಿಸ್ಕೊಳ್ತೇನೆ. ನೀವು ದೋಸೆ ಅಕ್ಕಿ ಆದರೂ ಸೇರಿಸ್ಕೋಬೋದು, ರೇಷನ್ ಅಕ್ಕಿ ಆದರೂ ಸೇರಿಸ್ಕೋಬೋದು. 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಷ್ಟು ಉದ್ದಿನಬೇಳೆ ಸೇರಿಸ್ಕೊಳತ್ತೇನೆ. ಹಾಗೆ ಗಿರ್ದಾಕ್ಕಿಂತ ಒಂದು ಚೂರು ಕಡಿಮೆ ಕಡಲೆಬೇಳೆ, ಹಾಗೆ ಅರ್ಧ ಗ್ಲಾಸ್ ಅಷ್ಟು ಸಾಬುದಾನಿ ಅಥವಾ ಸಬ್ಬಕ್ಕಿ, ಅದಾದಮೇಲೆ 1 ಚಮಚದಷ್ಟು ಮೆಂತ್ಯ ಕಾಳು ಮತ್ತು 1 ಗ್ಲಾಸ್ ಅಷ್ಟು ಅವಲಕ್ಕಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೋಡಿರಿ 2 ಸಾರಿ ಚೆಂದಾಗಿ ತೊಳೆದು ಈಗ 6ರಿಂದ 8 ಗಂಟೆಗಳ ಕಾಲ ನಾನು ನೆನೆಯಾಕೆ ಬಿಡತ್ತೇನೆ. ಯಾಕಂದರೆ ಲಾಸ್ಟ್ ವ್ಲಾಗ್ ಒಳಗೆ ಒಬ್ಬರು ಹೇಳಿದ್ರು ನನಗೆ ಪಡ್ಡು ತೋರಿಸಿದ್ನಲ್ಲ, ಆವಾಗ ನಮಗೂ ಆ ರೆಸಿಪಿನ ಶೇರ್ ಮಾಡ್ಕೊರಿ, ನೀವು ಯಾವ ಅಳತೆ ಒಳಗೆ ಅಕ್ಕಿ ಎಲ್ಲ ನೆನೆಸಿಡ್ತೀರಿ ಅಂತ ಹೇಳಿದರು. ಹಾಗಾಗಿ ತೋರಿಸಿದ್ದೇನೆ. ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ಡೈಲಿ ಸಣ್ಣ ಪುಟ್ಟ ಕೆಲಸ ಅಂತೂ ನಾನು ಮಾಡ್ತಿರ್ತೇನೆ. ಈ ಮನೆಗೆ ಬಂದಮೇಲೆ ಅಂತೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಕಡಿಮೆ ಅಂತಲೇ ಹೇಳ್ಬೋದು. ಈ ಮನೆಗೆ ಶಿಫ್ಟ್ ಆದಮೇಲೆ ನೋಡಿರಿ 2-2.5 ತಿಂಗಳಾಯ್ತನೋ ಈ ಗ್ಲಾಸ್ ಡೈಲಿ ನೋಡ್ತಿದ್ನಿ. ಹೋಗ್ತಾ ಬರ್ತಾ ಒಳಗೆ ಹೊರಗೆ ಒರೆಸ್ಬೇಕು ಅಂದ್ರೆ ಆಗವಲ್ತಾಗಿತ್ತು. ತೆಗೀದು ಹಾಕೋದು ಮಾಡ್ತೇವಲ್ಲ, ಒಂಥರ ಫಿಂಗರ್ ಪ್ರಿಂಟ್ ಎಲ್ಲ ಗಲೀಜು ಕುಂತಂಗೆ ಅನ್ಸಾತಿತ್ತು. ಹಂಗಾಗಿ
ನಿಮ್ಮ ಜೊತೆ ಮಾತಾಡ್ತಾ ಇವತ್ತು ನೋಡಿರಿ ಇದನ್ನು ಕ್ಲೀನ್ ಮಾಡ್ಕೊಳಕತ್ತೇನೆ. ನಮ್ಮ ಮನೆಯೊಳಗೆ ಫುಲ್ ನಾನು ಆಲ್ರೆಡಿ ತುಂಬ ಸರಿ ಹೇಳ್ತಿರ್ತೇನೆ, ನಮ್ಮ ಮನೆಯವ್ರಿಗೆ ತುಂಬ ನೀಟ್ ಬೇಕು. ನಮಗೂ ಅದೇ ಅಭ್ಯಾಸ ಆಗಿಬಿಟ್ಟೈತಿ, ಎಲ್ಲ ಕ್ಲೀನ್ ಅಂಥೇಳಿ ಕ್ಲೀನ್ ಮಾಡ್ತಾನೆ ಇರ್ತೇವೆ. ಮತ್ತು ನಮ್ಮದಲ್ಲೇ ಇದ್ರೂ ನಾವಿರೋವರೆಗೂ ನಮ್ಮದನ್ನು, ಹಾಗಾಗಿ ನಾನು ಆದಷ್ಟು ಕ್ಲೀನ್ ಇಡೋಕೆ ಟ್ರೈ ಮಾಡ್ತೇನೆ. ಯಾಕಂದರೆ ನಾವಾದರೂ ಒಂದು ಸ್ವಚ್ಛತೆ ಒಳಗೆ ಇರಬೇಕಲ್ಲ. ಏನೋ ನಾವು ಹೋಗ್ತೇವೆ ಹೆಂಗೋ ಇರಲಿ ಅಂದ್ರೆ ನಮ್ಮ ಸುತ್ತಮುತ್ತ ಎಲ್ಲ ಕ್ಲೀನ್ ಇದ್ರೇ ನಮಗೂ ಒಂದು ಖುಷಿ ಮನಸ್ಸಿಗೆ, ಮತ್ತು ಮನೆಯೊಳಗೂ ಒಂದು ಪಾಸಿಟಿವಿಟಿ ಇರ್ತೈತಿ. ಹಂಗೆ ಈ ಮನೆಗೆ ಬಂದಮೇಲಂತೂ ಒಂದು 10 ಗಂಟೆಗೆ ಫ್ರೀ ಆಗಿಬಿಡ್ತೇನೆ ನೋಡಿರಿ. ಅಷ್ಟೊಂದು ಕೆಲಸನೇ ಇರೋದಿಲ್ಲ. 10 ಗಂಟೆಗೆ ಅಂದರೆ ಕೆಲಸ ಮುಗಿಸಿ ಆರಾಮ್ ಟಿ ವಿ ನೋಡ್ತಾ ಅಡುಗೆ ಮಾಡ್ತಿರ್ತೀನಿ. ನನಗೆ ಭಾಳ ಇಷ್ಟ. ಸುಮ್ಮನೆ ಮಧ್ಯಾಹ್ನದವರೆಗೂ ಮಾಡ್ಕೊಂಡು ಕೂತ್ಕೊಳ್ಳೋದು ನಿಜವಾಗ್ಲೂ ನಂಗೆ ಅಷ್ಟೊಂದು ಇಷ್ಟ ಅನಿಸೋದಿಲ್ಲ. ಹಂಗೆ ಫ್ರೆಂಡ್ಸ್ ನೋಡ್ರಿ, ಈಗ ಟೈಮು ಕರೆಕ್ಟಾಗಿ 11 ಗಂಟೆ. ಇನ್ನು ಅಡುಗೆ ಮಾಡಬೇಕು. ಅದಕ್ಕಿಂತ ಮುಂಚೆ ಕಾಮನ್ನಾಗಿ ನನಗೆ ಕೆಲವೊಂದು ಪ್ರಶ್ನೆ, ಅಂದರೆ ಒಂದು ಪ್ರಶ್ನೆ ಕಾಮನ್ನಾಗಿ ಯಾವಾಗಲೂ ಕೇಳತ್ತಿದ್ರು ಕಮೆಂಟ್ಸ್ ಒಳಗೆ. ಭಾಳ ದಿವಸದಿಂದ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಡೀಟೇಲಾಗಿ ಹೇಳ್ತೇನೆ ಅಂತ ಹೇಳ್ಕೊತಾನೆ ಬಂದಿದ್ದೆ. ಪಾಪ ಕೇಳೋರ್ಗು ಬೇಜಾರಾಗಿರ್ತೈತೆ. ಅದು ಏನಪ್ಪ ಅಂದರೆ ನಿಮ್ಮ ಅಪಾರ್ಟ್ಮೆಂಟ್ ಬಾಡಿಗೆ ಎಷ್ಟು ಅಂತ ಕೇಳಾಕತ್ತಿದ್ರಿ. ಡೀಟೇಲಾಗಿ ಹೇಳೋನು ಅಂದ್ಕೊಂಡು ಅದು ಹಾಗೆ ಮುಂದೆ ಹೋಗ್ತಾನೆ ಇತ್ತು. ಸೊ ಯಾಕೆ ಇವತ್ತು ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ನಮ್ಮ ಅಪಾರ್ಟ್ಮೆಂಟ್ ಬಾಡಿಗೆ 28,000 ರೂಪಾಯಿ, 24,000 ಬಾಡಿಗೆ ಮತ್ತು 4,000 ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಇರ್ತೈತಿ. ಅಂದ್ರೆ ವೇಸ್ಟ್ ತೊಗೊಂಡು ಹೋಗೋದಾಗಲಿ, ಹೊರಗಡೆ ಕ್ಲೀನ್ ಮಾಡೋದು, ಪ್ರತಿಯೊಂದು ಮೇಂಟೆನೆನ್ಸ್ ಅಂತೂ ಭಾಳ ಚಲೋ ಐತಿ. ಯಾವುದೂ ಪ್ರಾಬ್ಲಮ್ ಇಲ್ಲ. ಜಿಮ್ಮು, ಸ್ವಿಮ್ಮಿಂಗ್ ಪೂಲು ಮತ್ತು ಹೊರಗಡೆ ಮಕ್ಕಳದ್ದು ಪಾರ್ಕ್, ಪ್ರತಿಯೊಂದು A to Z ಫೆಸಿಲಿಟಿ ಅದಾವೆ. ಮತ್ತು ಮೇಂಟೆನೆನ್ಸು ಹಂಗೆ ಐತಿ. ಅಗದಿ ಕ್ಲೀನಾಗಿ ಇರ್ತಾರೆ, ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತಾರೆ ಯಾವಾಗಲೂ. ಮತ್ತು ಅವೆಲ್ಲ ಮೇಂಟೆನೆನ್ಸ್ ಚಾರ್ಜೇ 4,000 ರೂಪಾಯಿ. ಯಾವುದಕ್ಕೂ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಂದೂ ಮೇಂಟೆನೆನ್ಸಿಂದ ಹಿಡಿದು ನಮಗೆ ಫೆಸಿಲಿಟಿ ಮತ್ತು ಹೊರಗಡೆ ಸೆಕ್ಯೂರಿಟಿನೂ ಭಾರಿ ಚಲೋ ಐತಿ. ಹಾಗಾಗಿ 4,000 ರೂಪಾಯಿ ಎಕ್ಸ್ಟ್ರಾ ಮೇಂಟೆನೆನ್ಸ್ಗಂತ ತೊಗೋತಾರೋ. ಟೋಟಲಾಗಿ 28,000 ರೂಪಾಯಿ. ಮತ್ತು ಹೊರಗಡೆ ನಾವೇನಾದರೂ ಮನೆ ಮಾಡಿದ್ರೆ ಇಷ್ಟೊಂದೇನು ಆಗೋದಿಲ್ಲ, ಕಮ್ಮಿ ಒಳಗೂ ಸಿಗ್ತಾವೆ. ಅದು ಏರಿಯಾ ಮೇಲೆ ಡಿಪೆಂಡು. ನಾವು ಸ್ವಲ್ಪ ಸೆಕ್ಯೂರಿಟಿ ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಚಲೋ ಐತೆ ಅಂದ್ಕೊಂಡು ಇಲ್ಲೇ ತೊಗೊಂಡ್ವಿ. ನಿಜವಾಗ್ಲೂ ನನಗಂತೂ ಭಾಳ ಇಷ್ಟ ಆಯಿತು. ಅಗದಿ ಪೀಸ್ಫುಲ್ಲಾಗೈತೆ ಅಂತ ಹೇಳ್ಬೋದು. ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ. ಆರಾಮಾಗಿ ನಮ್ಗೆ ಯಾರು ತಂಟೆ ತಕರಾರು ಬೇಡಪ್ಪ, ಆರಾಮಾಗಿರೋನು ಅನ್ನೋರಿಗಂತೂ ಆರಾಮ್ ಲೈಫ್ ಇದಂತ ಹೇಳ್ಬೋದು. ಅಂದರೆ ಹೆಚ್ಚಾಗಿ ಜನರ ಜೊತೆ ಇರ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ಅಪಾರ್ಟ್ಮೆಂಟ್ ಒಳಗೆ ಇರೋದು ಕಷ್ಟ ಆಗಿಬಿಡ್ತೈತಿ. ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಅಕ್ಕಪಕ್ಕದವ್ರ ಜೊತೆ ಮಾತಾಡೋದು ಮತ್ತು ಹೊರಗೆ ಓಡಾಡೋದು, ಈ ಥರ ಇದ್ದವರು ಇಲ್ಲಿ ಬಂದು ಒಳಗಿರೋದಂದ್ರೆ ಅವ್ರಿಗೆ ಅಷ್ಟು ಟೈಮ್ ಪಾಸ್ ಆಗೋದಿಲ್ಲ. ನಮ್ಮಷ್ಟಕ್ಕೆ ನಾವು ಇರ್ತೇವೆ ಆರಾಮಾಗಿ ಅನ್ನೋರಿಗೆ ಮಾತ್ರ ಅಗದಿ ಮಸ್ತ್ ಲೈಫ್ ಅಂತ ಹೇಳ್ಬೋದು. ಮತ್ತು ನನಗೇನಂದರೆ ಟೈಮ್ ಪಾಸ್ ಅಂತ ಹೇಳಬೇಕಂದ್ರೆ, ನಾನು ಮನೆಯೊಳಗೆ ಅಲ್ಲಿ ಮುಂಚೆ ಏನು ಕೆಲಸ ಮಾಡ್ತಿದ್ನಲ್ಲ ಅದು ಕೆಲಸ ನನ್ನ ರೂಟೀನ್ ನಡೀತಿರ್ತೈತಿ. ಅದರೊಳಗೆ ನನಗೆ ಟೈಮ್ ಹೋಗೋದಿಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಅದು ಒಂದು ರೂಟೀನ್ ನಡೀತಾನೆ ಇರ್ತೈತಿ. ಚಿಂಟು ಹೋದ್ಮೇಲೆ ಮತ್ತೆ ಮಧ್ಯಾಹ್ನದ ಅಡುಗೆ ಕೆಲಸ, ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟು, ಮತ್ತು ಸಂಜೆ ಆದರೂ ಒಂಚೂರು ವಾಕು, ಮತ್ತು ಚಿಂಟುನ ಓದಿಸು, ಏನೋ ಅಡುಗೆ ಮಾಡು. ಹೀಗಾಗಿ ನನಗೇನು ಆ ಥರ ಏನು ಟೈಮ್ ಪಾಸ್ ಆಗೋದಿಲ್ಲ ಅನ್ನೋ ಕ್ವಶನ್ನೇ ಬರೋದಿಲ್ಲ. ಹಾಗಾಗಿ ನೋಡಿರಿ, ನನಗೇನು ಏನು ಡಿಫ್ರೆನ್ಸ್ ಅಂತೇನು ಅನಿಸಿಲ್ಲ. ಮತ್ತು ನನ್ನ ಫ್ರೆಂಡ್ಸ್ ಅಂತೂ ಕ್ಲೋಸ್ ಆಗಿರೋರು ಯಾವಾಗಲೂ ನಂಗೆ ಫೋನ್ ಮಾಡ್ತಾನೆ ಇರ್ತಾರೋ. ನನಗೆ ಏನು ಹೊರಗಡೆನೇ ಹೋಗಿ ಮಾತಾಡಬೇಕು ಅಂತೇನಿಲ್ಲ. ಮನೆಯೊಳಗೆ ಕೂತ್ಕೊಂಡು ಆರಾಮಾಗಿ ನಂಗೆ ಟೈಮ್ ಸಿಕ್ಕಾಗ ನಾನು ಮಾತಾಡ್ತಿರ್ತೇನೆ, ಅವರು ಮಾಡ್ತಿರ್ತಾರೋ. ಹಾಗಾಗಿ ನನಗೇನು ಬೋರ್ ಅಂತ ನಿಜವಾಗ್ಲೂ ಏನು ಅನಿಸಿಲ್ಲ. ಅಂದರೆ ಹಳೆ ಫ್ರೆಂಡ್ಸನ್ನ ಮಾತ್ರ ಮಿಸ್ ಮಾಡ್ಕೋತೇನೆ. ಮುಂಚೆ ಇದ್ದ ಏರಿಯಾದೊಳಗಿದ್ದವ್ರನ್ನೆಲ್ಲ ಅವರು ಕೂಡ ಕಾಲ್ ಮಾಡ್ತಿರ್ತಾರೋ. ಎಲ್ಲೇ ಹೋದರೂ ಅಷ್ಟೇ, ನಾನು ಒಂದು ಸಾರಿ ಫ್ರೆಂಡ್ಸ್ ಆದ್ರೆ ಮುಗೀತು, ಕೊನೆವರೆಗೂ ಅದನ್ನು ಹಾಗೆ ಮೇಂಟೈನ್ ಮಾಡ್ತೇನೆ. ಒಬ್ರು ಯಾರಾದರೂ ಕ್ಲೋಸ್ ಆದರೂ ಮಧ್ಯದಲ್ಲೇ ಬಿಡಬೇಕು ಆ ಥರ ಏನಿಲ್ಲ. ಡೈಲಿ ಟಚ್ ಒಳಗಿರ್ತೇನೆ. ಕೆಲವೊಬ್ರ ಜೊತೆ ವೀಕ್ಲಿ ಒನ್ಸ್ ಆದರೂ ಕಾಲ್ ಒಳಗೆ ಮಾತಾಡ್ತಿರ್ತೇನೆ. ಹಂಗೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಆಗಲಿ, ಕಾಲೇಜ್ ಫ್ರೆಂಡ್ಸ್ ಆಗಲಿ ನೋಡಿರಿ ಇನ್ನೂ ಟಚ್ ಅದಾರು, ಮತ್ತು ಡೈಲಿ ಕಾಲ್ ಮಾಡ್ತಾರೋ. ನಾವು ದೂರ ಅದೇವೆ ಅನ್ನೋದಷ್ಟು ಬಿಟ್ರೆ ಪ್ರತಿ ದಿವಸ ಟಚ್ ಒಳಗಿರ್ತೇವೆ, ಮಾತಾಡ್ತಿರ್ತೇವೆ. ಹಾಗಾಗಿ ನನಗೆ ಎಲ್ಲಿದ್ರೂ ಏನು ಡಿಫ್ರೆನ್ಸ್ ಬರೋದಿಲ್ಲ. ಹಾಗೆ ಭಾಳ ದಿವಸದಿಂದ ಇದೊಂದು ಕ್ವಶನ್ ಅಂತೂ ಬರತ್ತಿತ್ತು ನನಗೆ.
ಅಪಾರ್ಟ್ಮೆಂಟ್ದು ಬಾಡಿಗೆ ಎಷ್ಟು ಕೊಡ್ತೀರಿ ಅಂತೇಳಿ 28,000 ರೂಪಾಯಿ. ಇಲ್ಲಿ 3 BHKನೂ ಅದಾವು, 2 BHKನೂ ಅದಾವು. ನಾವಿರೋದು 2 BHK. 3 BHK ನೋಡಬೇಕು ಅಂತ ಅಂದ್ಕೊಂಡ್ವಿ, ಆದ್ರೆ ನಾವಿಲ್ಲಿ ಶಿಫ್ಟ್ ಆಗೋ ಟೈಮ್ನಾಗ ಯಾವುದು ಖಾಲಿ ಇರಲಿಲ್ಲ, ಹಾಗಾಗಿ 2 BHK. ಈಗ ನಮಗೇನು ತೊಂದರೆ ಇಲ್ಲ, 4 ಜನ ಅದೇವಲ್ಲ, ಪರ್ಫೆಕ್ಟ್ ಐತಿ ಮನೆ. ಊರಂತೂ ದೂರ ಇರೋದ್ರಿಂದ ಜನನೂ ಬರೋದೇನು ಕಡಿಮೆನ, ಹಾಗಾಗಿ ನಮ್ಮ ಫ್ಯಾಮ್ಲಿಗೆ ಕರೆಕ್ಟಾಗಿ ಐತಿ. ಇರೋವರೆಗೂ ಸ್ವಲ್ಪ ದಿವಸ ಇಲ್ಲೇ ಇರೋದು, ಆಮೇಲೆ ಮನೆ ಕಟ್ಕೊಂಡು ಹೋಗೋದು. ಇದು ಒಂಥರ ಲೈಫ್ ಚಂದ ಐತಿ. ಅಂದರೆ ಇನ್ನು ನಾವಂತೂ ಏನು ಅಪಾರ್ಟ್ಮೆಂಟ್ ಲೈಫ್ಗೆ ಏನು ಬರೋದಿಲ್ಲ, ಅಪಾರ್ಟ್ಮೆಂಟ್ ಒಳಗೆ ಇರೋದಿಲ್ಲ. ಇರೋಷ್ಟು ದಿವಸ ಎಂಜಾಯ್ ಮಾಡೋದು, ಈ ಲೈಫ್ನು ಕೂಡ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡೋದು. ಏರಿಯಾ ಮೇಲೆ ಡಿಪೆಂಡು ಬಾಡಿಗೆ. ಅಪಾರ್ಟ್ಮೆಂಟ್ ಅಂತೂ ನೀವು ಮೈಸೂರೊಳಗೆ ಎಲ್ಲೇ ಹೋಗಿ ಕೇಳಿದ್ರು ಸ್ವಲ್ಪ ಕಾಸ್ಟ್ಲಿನ ಅಂತ ಅಂದ್ಕೊಳ್ತೇನೆ. ಮತ್ತು ಹುಡುಗರೆಲ್ಲ ಕೆಳಗಡೆ ಆಟ ಆಡ್ತಿರ್ತಾರೋ. ನಮ್ಮ ಚಿಂಟು ಅಂತೂ ಭಾಳ ಎಂಜಾಯ್ ಮಾಡತ್ತಾನಂತ ಹೇಳ್ಬೋದು. ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಕೆಳಗಡೆ ಸಂಜೆ ಬಂದ ತಕ್ಷಣ ಆಟ ಆಡೋಕೆ ಹೋಗ್ತಾನೆ ಫ್ರೆಂಡ್ಸ್ ಜೊತೆ. ಮತ್ತು ನಮಗೂ ಟೆನ್ಷನ್ ಇರೋದಿಲ್ಲ, ಅಲ್ಲಿ ಹೊರಗಡೆ ಎಲ್ಲ ಸೆಕ್ಯೂರಿಟಿ ಇರೋದ್ರಿಂದ ಭಯ ಇರೋದಿಲ್ಲ. ಅವನು ಆಡಕತ್ತಾನು ಅಂಥೇಳಿ ನಾವು ನಿಶ್ಚಿಂತೆಯಾಗಿರ್ಬೋದು ಮನೇಲಿ. ಮುಂಚೆ ಆದರೆ ಸ್ವಲ್ಪ ಎಲ್ಲಿ ಹೋದ ಏನು ಅಂತ ಅದೊಂದು ಸ್ವಲ್ಪ ಟೆನ್ಷನ್ ಅನಿಸೋದು. ಅಪಾರ್ಟ್ಮೆಂಟ್ ಲೈಫ್ನು ಒಂಥರ ಚೆಂದ ಐತಂತ ಹೇಳ್ಬೋದು. ನಿಮ್ಮ ಅಪಾರ್ಟ್ಮೆಂಟ್ ರೆಂಟ್ ಎಷ್ಟು ಅಂತ ಭಾಳ ಕಮೆಂಟ್ ಬರತ್ತಿದ್ವು, ನಿಮಗೆಲ್ಲ ಉತ್ತರ ಸಿಕ್ಕೈತೆ ಅಂತ ಅಂದ್ಕೊಳ್ತೇನೆ. ಹಂಗೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದರಿಂದ ನನ್ನ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬೇಗ ಬಂದು ತಲುಪ್ತಾವೆ. ಹಾಗೆ ಇವತ್ತಿನ ವ್ಲಾಗ್ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದ.